ಬಗ್ಗೆಯೂ ಕೂಡ ಒಂದಿಷ್ಟು ಖಂಡನೆಗಳು ವ್ಯಕ್ತ ಆಗ್ತಿವೆ. ನೀವು ಇದನ್ನು ಹೇಗೆ ನೋಡ್ತೀರಿ? ಸಿ ಟಿ ರವಿಯವರ ಹೇಳಿಕೆಗಳ ಬಗ್ಗೆ ಮತ್ತು ಅವರ ಬಂಧನ ಬಗ್ಗೆ ಈಗಾಗಲೇ ಇಡೀ ರಾಜ್ಯದಲ್ಲಿ ಚರ್ಚೆ ಆಗಿದೆ. ಸಿ ಟಿ ರವಿ ಮೊದಲಿಂದ ನಾನು ಭಾಳ ಹತ್ತಿರದಿಂದ ನೋಡಿದಂಥ ವ್ಯಕ್ತಿ. ಒಂದು ಸಂಘಟನೆಯನ್ನು ಮತ್ತು ಶಿಸ್ತುಬದ್ಧವಾಗಿ ಸಂಘಟನೆಯಲ್ಲಿ ತಮ್ಮನ್ನೇ ತೋರಿಸಿದಂಥ ವ್ಯಕ್ತಿ ಸಿ ಟಿ ರವಿಯವರು. ಮತ್ತು ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ಆ ರೀತಿಯಲ್ಲಿ ನಡ್ಕೊಳ್ಳೋಂಥ ವ್ಯಕ್ತಿ ಸಿ ಟಿ ರವಿಯವರು. ಮತ್ತು ಯಾವುದೇ ಒಂದು ವಿಚಾರವಾಗಿ ಸ್ಪಷ್ಟತೆ ಇರುವಂಥ ವ್ಯಕ್ತಿ. ಇನ್ನು ವಿಧಾನ ಪರಿಷತ್ನಲ್ಲಿ ಏನೋ ಕಲಾಪದಲ್ಲಿ ಏನೋ ಕೆಲವೊಂದು ಶಬ್ದಗಳ ಪ್ರಯೋಗ ಆಯಿತು, ಅದನ್ನು ಅವರು ತಕ್ಷಣ ಡಿನೈ ಮಾಡಿದ್ದಾರೆ. ಆ ರೀತಿ ನಾನು ಹೇಳಿಲ್ಲ ಅನ್ನುವಂಥದ್ದು. ಅಷ್ಟಾದ ಮೇಲೂ ಸಹಿತ ಮತ್ತೊಂದು ಕಡೆ ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಆದಮೇಲೆ ಎಟ್ಲೀಸ್ಟು ಅದು ಹೇಳಿಕೆ ಅವರು ಮಾಡಿದವರು ಇಲ್ಲೋ, ಯಾವ ರೀತಿ ಹೇಳಿದರು, ಇದೆಲ್ಲೋ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಆಗಬೇಕು. ಈಗ ಯಾವುದೋ ಒಂದು ಕಂಪ್ಲೇಂಟ್ ಬಂದಾಗ FIR ನ್ಯಾಚುರಲಿ FIR ಫೈಲ್ ಮಾಡ್ತಾರೆ. ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಫೈಲ್ ಮಾಡ್ತಾರೆ. ಫೈಲ್ ಆದಮೇಲೆ ಆ ಒಂದು ಕಂಪ್ಲೇಂಟ್ನಲ್ಲಿ ಇರುವಂಥ ವಿಚಾರಗಳ ಬಗ್ಗೆ, ಸತ್ಯಾಸತ್ಯದ ಬಗ್ಗೆ ಒಂದಿಷ್ಟು ಇನ್ವೆಸ್ಟಿಗೇಷನ್ ಆಗಬೇಕಲ್ಲ. ಈಗ ಆಡಿಯೋ ವಿಡಿಯೋ ಬಗ್ಗೆ ಅದನ್ನು ಒಂದು ಎಕ್ಸ್ಪರ್ಟ್ ಇದರಿಂದ ರಿಪೋರ್ಟ್ ತೊಗೋಬೇಕು. ಅದು ಯಾವುದೂ ತೊಗೊಳ್ಳಾರ್ದೆ ಕೇವಲ ಒಬ್ಬರು ಮಂತ್ರಿಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಧಾರ ಮೇಲೆ FIR ಫೈಲ್ ಮಾಡಿ ತಕ್ಷಣವೇ ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು ಏನಿದೆಯಲ್ಲ, ಇದನ್ನು ನಾನು ಖಂಡಿಸ್ತಾ ಇದ್ದೀನಿ.